ಯೇಸು ಕ್ರಿಸ್ತರು ನಮಗೆ ದೇವರ ಪ್ರೀತಿಯನ್ನು ತಂದುಕೊಟ್ಟರು. ನಾವು ಮಾನವರು ಮಾನವೀಯತೆಯಿಂದ ಬದುಕಬೇಕು, ಪ್ರೀತಿಯಿಂದ ಬದುಕಬೇಕು ಅಂತೇಳುವ ಸಂದೇಶವನ್ನು ಯೇಸು ಕ್ರಿಸ್ತರು ತಂದರು. ಯೇಸು ಕ್ರಿಸ್ತರು ತಂದ ಸಂದೇಶ ಅದು ಇಡೀ ಮಾನವ ಕುಲಕ್ಕೆ ಅವರು ಕೊಟ್ಟ ಶುಭ ಸಂದೇಶ. ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಕೊಟ್ಟಂಥ ಆ ಸಂದೇಶ ಇಂದಿಗೂ ಪ್ರಸ್ತುತ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಯೇಸು ಕ್ರಿಸ್ತರ ಜನನದ ಹಬ್ಬ. ದೇವರು ಈ ಜಗತ್ತನ್ನು ಸೃಷ್ಟಿಸಿ ಮಾನವರನ್ನು ಅವರ ಸ್ವರೂಪದಲ್ಲೇ ಸೃಷ್ಟಿಸಿದ್ರು. ಆದರೆ ಮಾನವ ಕುಲ ದೇವರ ಇಚ್ಛೆ ಮಾಡದೆ ಸ್ವ ಇಚ್ಛೆಯಿಂದ ಬದುಕುವಾಗ ಪಾಪದ ಕೂಪದಲ್ಲಿ ಒಳಗಾಗಿ ದೇವರಿಂದ ದೂರವಾಗಿ ಪಾಪದಲ್ಲಿ ಹಾಗೂ ಮರಣದ ನೆರಳಿನಲ್ಲಿ ನಾಶದ ಅಂಚಿನಲ್ಲಿರುವಾಗ ದೇವರು ಮನುಕುಲವನ್ನು ಈ ಬಂಧನದಿಂದ ಬಿಡಿಸಲು ಹಾಗೂ ಮನುಷ್ಯನನ್ನು ನಾಶದಿಂದ ಜೀವವನ್ನು ಕೊಡಲು ಹಾಗೂ ಅವರು ರಕ್ಷಿಸಲು ಅವರ ಪುತ್ರ ಯೇಸು ಕ್ರಿಸ್ತರನ್ನು ಈ ಧರೆಗೆ ಕಳಿಸಿದರು. ಯೇಸು ಕ್ರಿಸ್ತರು ದೇವಪುತ್ರರು ಅಂತ ನಮ್ಮ ವಿಶ್ವಾಸ. ಹಾಗೂ ಯೇಸು ಕ್ರಿಸ್ತ ಹೇಳಿದಾಗೆ ನಾನೇ ಸತ್ಯ, ನಾನೇ ದಾರಿ, ನಾನೇ ಜೀವ, ದೇವರಲ್ಲಿ ಹೋಗುವ ದಾರಿ ನಾನೇ ಅಂತ ಯೇಸು ಕ್ರಿಸ್ತರು ನಮಗೆ ದೇವರ ಪ್ರೀತಿಯನ್ನು ತಂದುಕೊಟ್ಟರು. ದೇವರ ಕರುಣೆ, ದೇವರ ಆ ಒಂದು ಆಶೀರ್ವಾದಗಳನ್ನು ನಮಗೆ ಕೊಟ್ಟು ನಾವು ಮಾನವರು ಮಾನವೀಯತೆಯಿಂದ ಬದುಕಬೇಕು, ಪ್ರೀತಿಯಿಂದ ಬದುಕಬೇಕು, ಒಬ್ಬರನ್ನೊಬ್ಬರನ್ನು ನಾವು ಪ್ರೀತಿಸಿ ಗೌರವಿಸಿ ನಾವು ಕಷ್ಟದಲ್ಲಿರುವವರಲ್ಲಿ ನಾವು ಕರುಣೆ ತೋರಿ ನಮ್ಮ ಜೀವನವನ್ನು ದೇವರ ಮಕ್ಕಳಂತೆ ನಾವು ಹಂಚಿಕೊಂಡು ಸಂತೋಷದಿಂದ ಬಾಳಬೇಕು ಅಂತೇಳುವ ಸಂದೇಶವನ್ನು ಯೇಸು ಕ್ರಿಸ್ತರು ತಂದರು. ಯೇಸು ಕ್ರಿಸ್ತರು ತಂದ ಸಂದೇಶ ಅದು ಇಡೀ ಮಾನವ ಕುಲಕ್ಕೆ ಅವರು ಕೊಟ್ಟ ಶುಭ ಸಂದೇಶ. ಅವರ ಜೀವಮಾನ ಕಾಲದಲ್ಲಿ ಅವರು ಎಲ್ಲರನ್ನು ಪ್ರೀತಿಸ್ತಾರೆ. ಮಾತ್ರ ಅಲ್ಲ, ಅವರು ನಾನು ಬಂದದ್ದು ಪಾಪಿಗಳಿಗಾಗಿ ಅವರಿಗೆ ರಕ್ಷಿಸಲು ಅಂತ ಅವರು ಹೇಳಿ ಎಲ್ಲರಿಗೂ ಒಳಿತನ್ನೇ ಮಾಡಿದರು. ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಕೊಟ್ಟಂಥ ಆ ಸಂದೇಶ ಇಂದಿಗೂ ಪ್ರಸ್ತುತ. ಯಾಕೆಂದರೆ ಅವರು ದೇವರ ಪುತ್ರರು. ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಮನುಷ್ಯ ಕುಲ, ಮಾನವ ಕುಲ ಪರಸ್ಪರ ದ್ವೇಷಿಸುವಾಗ, ಜಗಳ ಮಾಡುವಾಗ, ಯುದ್ಧ ಮಾಡುವಾಗ ಅಥವಾ ಜಾತಿ, ಧರ್ಮ, ಸಂಸ್ಕೃತಿಗಳ ಬಗ್ಗೆ ಒಬ್ಬರೊಬ್ಬರು ದ್ವೇಷಿಸುವಾಗ ಯೇಸು ಕ್ರಿಸ್ತರು ನಮಗೆ ಕೊಟ್ಟಂಥ ಸಂದೇಶ ಭಾಳ ಪ್ರಸ್ತುತ. ಪ್ರೀತಿಯಲ್ಲಿ ಮಾತ್ರ ನಮಗೆ ಆನಂದ ಇದೆ, ಸಂತೋಷ ಇದೆ. ಆದ್ದರಿಂದ ದೇವರಿಂದ ಬಂದ ಆ ಸಂದೇಶ ಯೇಸು ಕ್ರಿಸ್ತರು, ದೇವರು ಕೊಟ್ಟಂಥ ದೊಡ್ಡ ಕೊಡುಗೆ ಯೇಸು ಕ್ರಿಸ್ತರು. ಅವರು ಕೊಟ್ಟಂಥ ಆ ಸಂದೇಶ, ಪ್ರೀತಿಯ ಸಂದೇಶ ನಾವೆಲ್ಲರೂ ಪಾಲಿಸಿದಲ್ಲಿ ನಮ್ಮ ಜೀವನ ಕೂಡ ಅದು ಸಂತೋಷಭರಿತ, ಆನಂದಭರಿತ ಆಗ್ತದೆ. ಹಾಗೂ ನಾವು ಕೂಡ ಆ ಭಗವಂತನಲ್ಲಿಗೆ ಹೋಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದರಿಂದ ಕ್ರಿಸ್ಮಸ್ ಹಬ್ಬ ಸಂದೇಶ ಇದೇ. ದೇವರು ನಮ್ಮನ್ನೆಲ್ಲರನ್ನು ಪ್ರೀತಿಸ್ತಾರೆ. ನಾವು ಕೂಡ ಪರಸ್ಪರನ್ನು ಪ್ರೀತಿಸಿದಲ್ಲಿ ನಾವು ದೇವರ ಮಕ್ಕಳಾಗಿ ಬಾಳಿ ನಾವು ಕೂಡ ಆ ಸ್ವರ್ಗಾನಂದವನ್ನು ಆನಂದಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯೇಸು ಕ್ರಿಸ್ತರು ನಮಗೆಲ್ಲರಿಗೂ ಅವರ ಪ್ರೀತಿಯನ್ನು, ಶಾಂತಿ, ಸಮಾಧಾನವನ್ನು ಕೊಡಲಿ, ಎಲ್ಲರನ್ನು ಅವರು ಹರಸಲಿ ಅಂತ ನಾವು ಬೇಡ್ತೇವೆ. ಹಾಗೂ ಎಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳನ್ನು ನಾವು ಕೋರ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.